ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಯಾರೆಲ್ಲ ಹೊಸದಾಗಿ ನೋಡಾತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ನಾವಿವಾಗ ಸೀದಾ ಕಾರ್ ಒಳಗೆ ಸಿಗತ್ತೇವು. ಒಂದು ವೀಕ್ ಆದ್ಮ್ಯಾಗ ನಾ ವಿಡಿಯೋ ಹಾಕತ್ತೇನು. ಸೊ ಯಾಕಂದ್ರೆ ಈ ವೀಕ್ನಾಗ ಫುಲ್ ನನಗೆ ಕೆಲಸಗಳಿದ್ದು ಮತ್ತು ಫಂಕ್ಷನ್ಸ್ ಇದ್ದು, ಆಮೇಲೆ ದೇವರಿಗೆ ಅಭಿಷೇಕ ಎಲ್ಲ ಮಾಡಿಸ್ಬೇಕಿತ್ತು. ಆಮೇಲೆ ವರಮಹಾಲಕ್ಷ್ಮಿ ಪೂಜೆ ಅದು ಇದು ಅಂಥೇಳಿ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಅವೆಲ್ಲ ವಿಡಿಯೋಸ ನಾನು ಒಂದೊಂದಾಗಿ ಶೇರ್ ಮಾಡ್ತೀನಿ. ನನಗೆ ಎಡಿಟ್ ಮಾಡೋಕ್ಕೆ ಟೈಮ ಸಿಕ್ಕಿಲ್ಲ. ಇವಾಗ ನಾವು ನಮ್ಮ ಚಿಕ್ಕೋಡಿ ಕಡೆ ಹೊಂಟೆವು, ನಮ್ಮ ತವ್ರ ಮನೆ ಕಡೆ ಹೊಂಟೆವು. ನಮ್ಮ ತಂಗಿದ ಫಂಕ್ಷನ್ ಐತಿ, ತಂಗಿ ಮಗಂದ ಹೆಸರಿಡು ಫಂಕ್ಷನ್ ಐತಿ. ಹಂಗೆ ನಮ್ಮ ಮನೆ ದೇವ್ರಿಗೂ ಅಭಿಷೇಕ ಮಾಡಿಸಿ ಬರ್ಬೇಕಂಥೇಳಿ ನಾವೀಗ ಹೊಂಟೇವೆ ನೋಡ್ರಿ. ಬರ್ರಿ ಏನೇನೆಲ್ಲ ಆಗ್ತೈತಿ ಅಂಥೇಳಿ ವಿಡಿಯೋದಾಗ ತೋರಿಸ್ತೇನು. ಹೋಗುವಾಗ ಫುಲ್ ಬಿಸಿಲಿತ್ತು. ಬೆಳಗ್ಗೆ 8 o'clock ಫುಲ್ ಅಂದ್ರೆ ಫುಲ್ ಬಿಸಿಲು ಇತ್ತು. ಬೆಳಗ್ಗೆ ನಾವು ಬೇಗ ಹೊಂಟಿದ್ದು 8 o'clock ಅಂದ್ರೆ ಮನೆ ಬಿಟ್ಟಿತ್ತು. ಅದಕ್ಕೆ ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡೋದು ಬೇಡ ಅಂಥೇಳಿ ಸೀದಾ ಹೋಟೆಲ್ನಾಗ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡೋದು. ಈಗ ಯರಗಟ್ಟಿ ಒಳಗೆ ಬಂದ ಇಲ್ಲೇ ಹೋಟೆಲ್ಗೆ ಬಂದ ಸ್ಟಾಪ್ ಮಾಡಿ ಇಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮತ್ತು ರಿಟರ್ನ ನಾವು ಹೋಗೋಕೆ ರೆಡಿ ಅದು. ನಾವು ನಾಷ್ಟ ಮಾಡೋ ಅಷ್ಟರೊಳಗೆ ಅಲ್ಲೇ ಮಳೆ ಬರೋ ಆಕಾರ ಆಗಿತ್ತು ನೋಡ್ರಿ. ಫುಲ್ಲೆಲ್ಲ ಮಾಡ ತುಂಬೈತಿ. ಇವಾಗ ನಾಷ್ಟ ಮಾಡಿ ಹೊಂಟು ನೋಡ್ರಿ. ಈ ಕಡೆ ಒಂದು ಕಡೆ ಬಿಸಿಲ, ಒಂದು ಕಡೆ ಇದನ್ನಾಗ್ಬಿಟ್ಟಿತ್ತು. ಚಿಕ್ಕೋಡ್ಯಾಗಂತೂ ಫುಲ್ ಬಿಸಿಲಿತ್ತು. ಹೋಗೋ ಅಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ನಾವು ಇವಾಗ ಸೀದಾ ನಾವು ಹೊಂಟೆವು ನಮ್ಮ ಮನೆ ದೇವರ ಕರೋಶಿ ಬಸವನಾಗ. ಅಲ್ಲಿ ಹೋದ್ಮ್ಯಾಗ ಏನೇನಾಗ್ತೈತಿ ಅಂಥೇಳಿ ತೋರಿಸ್ತೇನೆ. ಫಂಕ್ಷನ್ ಸ್ಟಾರ್ಟ್ ಆಗೋದ ಲೇಟ್ ಇತ್ತು. ಅದಕ್ಕೆ ನಾವು ಫಸ್ಟ್ ದೇವ್ರಿಗೆ ಹೋಗಿ ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂಥೇಳಿ ಹೊಂಟೆವು. ಇವಾಗ ದೇವ್ರ ಗುಡಿಗೆ ಎಂಟ್ರೆನ್ಸ್ ಆಗತ್ತಿದ್ದು. ನಮ್ಮ ಯಜಮಾನ್ರಲ್ಲಿ ನಮ್ಮ ಚರಿಗೆ ಪ್ರಸಾದ ಹಚ್ಚಾತಿದ್ರು. ಇವಾಗ ನೋಡ್ರಿ ಎಂಟ್ರೆನ್ಸ್ ಅದು. ಇಲ್ಲೇ ಒಂದೆರಡು ಏನೋ ಜವಳ ತೆಗಿಯೋ ಫಂಕ್ಷನ, ಆಮೇಲೆ ಮತ್ತೊಂದು ಗುಗ್ಗಳ ತೆಗಿಯತ್ತಿದ್ರು. ಸೊ ಅದಕ್ಕೆ ಸ್ವಲ್ಪ ಜನ ಇದ್ದರು, ಇಲ್ಲಾಂದ್ರೆ ಅಷ್ಟು ಶಾಂತ ಆಗಿರ್ತೈತಿ. ಇವಾಗ ಶ್ರಾವಣ ಆಗಿರೋದ್ರಿಂದ ಜನ ಫಂಕ್ಷನ್ಸ್ಗಳ ಕಾರ್ಯಕ್ರಮಗಳ ಮಾಡ್ತಿರ್ತಾರೆ. ಆಮೇಲೆ ಏನೇನ್ರೆ ಪೂಜಾಗಳದು ಇಟ್ಕೊಂಡಿರ್ತಾರೋ ಅದಕ್ಕೆ ಸ್ವಲ್ಪ ಇದನ್ನು ರಶ್ ಇತ್ತು ಒಳಗೆ ಗುಡಿಯಾಗ. ನೋಡ್ರಿ ಅಲ್ಲೇ ಕುಗಳ ತಕ್ಕೋತ ಹೊಂಟಾರು. ಇಲ್ಲೇ ನಮ್ಮ ಯಜಮಾನ್ರ ಅಭಿಷೇಕಕ್ಕೆ ಚೀಟಿ ತೊಗೊಳತ್ತಿದ್ರು. ಅವ್ರ ಅಭಿಷೇಕ ನೆಕ್ಸ್ಟ್ ಡೇ ಮಾಡ್ತಾರೋ. ಇವಾಗ ನಮ್ಗೆ ಕಾಯಿ ಕೊಟ್ಟ ಕಳಿಸ್ತಾರೋ. ಇದು ನೋಡ್ರಿ ನಮ್ಮ ಮನೆ ದೇವರ ಬಸವಣ್ಣ. ಅದು ಇಲ್ಲಿಂದ ನೀವು ಕೈ ಮುಕ್ಕೋರಿ ದೇವರಿಗೆ. ನಾನು ಅಲ್ಲೇ ವಿಭೂತಿ ಆಮೇಲೆ ಕೆಲವೊಂದು ರುದ್ರಾಕ್ಷಿಗಳ ತೊಗೊಂಡಿದ್ನು. ಅದನ್ನು ಪೂಜೆ ಮಾಡಿಸ್ಕೊಂಡ ತಂದಿಟ್ಕೊಂಡು ಇವಾಗ ನಮ್ಮ ಯಜಮಾನ್ರ ಅಭಿಷೇಕ ಮಾಡಿದ ಕಾಯಿ ಕೊಟ್ಟರು ಅವ್ರ ಕಡೆ. ಅದನ್ನು ತಂದ ನಮ್ಮ ಹತ್ರ ಇಟ್ಟರು. ಅಲ್ಲೇ ಸ್ವಲ್ಪ ಹೊತ್ತು ಕೂತ ಚರಿಗೆ ಆಟ ಅದು ಆಡಿಸಿ, ಆಮೇಲೆ ಚಿಕ್ಕನು ಅಲ್ಲೇ ಆಟ ಆಡತ್ತಿದ್ಲು ಸ್ವಲ್ಪ ಹೊತ್ತು. ದೇವಸ್ಥಾನದಾಗ ಏನೋ ಗೊತ್ತಿಲ್ಲರಿ, ಸ್ವಲ್ಪ ಶಾಂತ ಅನ್ನಿಸ್ತೈತಿ. ಇವಾಗ ನಾನು ಕರ್ಪೂರ ಹಾಕಿಲ್ಲೇ
ದೇವಸ್ಥಾನನ ರೌಂಡ್ ಹೊಡ್ಕೊಂಡು ಬರಾಕೊಂಟೀನು. ಬರ್ರಿ ನಿಮಗೆ ದೇವಸ್ಥಾನ ಯಾವ ರೀತಿ ಐತೆ ಅಂತೇಳಿ ತೋರಿಸ್ತೇನು. ಈ ದೇವಸ್ಥಾನ ಒಳಗೆ 3ನೇ ಶ್ರಾವಣ ಸೋಮವಾರ ಜಾತ್ರೆ ಆಗ್ತೈತಿ. ಸೊ ಆವಾಗ ನಮಗೆ ಹೋಗಕ್ಕೆ ಆಗಂಗಿಲ್ಲ ಅಂಥೇಳಿ ಇವಾಗ ದರ್ಶನ ಮಾಡ್ಕೊಂಡು ಬಂದಿರ್ತೀವಿ ನಾವು. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡ ನಾವು ರಿಟರ್ನ ಇವಾಗ ಫಂಕ್ಷನ್ ಕಡೆ ಹೊಂಟೆವು. ಫಂಕ್ಷನ್ ಹೋಗ್ಬೇಕಂಥೇಳಿ ನಾವು ಹೊರಟಿದ್ದು. ಅಷ್ಟರೊಳಗೆ ನಮ್ಮ ಮಮ್ಮಿ ಮತ್ತು ನಮ್ಮ ಆಂಟಿ ಬಸ್ ಸ್ಟಾಪ್ನಾಗ ಬಂದು ಇಳಿದೆವು. ನಮ್ಮನ್ನು ಪಿಕಪ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಯಾಕಂದ್ರೆ ಫಂಕ್ಷನ್ ಹಾಲ್ ದೂರ ಇತ್ತು ಸ್ವಲ್ಪ ಬಸ್ ಸ್ಟಾಪ್ದಿಂದ. ಅದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ರಿ ಅಂತ ಹೇಳಿದಕ್ಕೆ ನಾವಿವಾಗ ಬಸ್ ಸ್ಟಾಪಿಗೆ ಹೊಂಟೆವು ಅವ್ರನ್ನ ಪಿಕಪ್ ಮಾಡ್ಕೊಳಕ್ಕೆ.
ಮಮ್ಮಿನ ಮತ್ತು ನಮ್ಮ ಅಂಟಿನ ಪಿಕಪ್ ಮಾಡ್ಕೊಂಡ ವಾಪಸ್ ಫಂಕ್ಷನ್ ಹಾಲ್ ಕಡೆ ಹೊಂಟೇವು ನಾವು. ನಮ್ಮ ಅಂಟಿ ನಮ್ಮ ಮಮ್ಮಿ ಇಬ್ಬರು ಚಿಕೋನ ಚೇರಿನ ಏನೇನೋ ಕೇಳಿ ಮಾತಾಡ್ಸತ್ತಿದ್ರು. ಸೊ ಇವಾಗ ನಾವು ಫಂಕ್ಷನ್ ಹಾಲಕ್ಕೆ ಬಂದು ನಾವು ಹೋಗಿ ಆದ್ಮ್ಯಾಗ ನಮ್ಮ ತಂಗಿ ಮತ್ತು ಅವ್ರ ಮಗು ಎಲ್ಲರೂ ಅವಾಗ ಬಂದ್ರವ್ರ. ಸೊ ಫಂಕ್ಷನ್ನ ಜಾಸ್ತಿ ಜನ ಏನು ಕರೆದಿರಲಿಲ್ಲ, ಅದಕ್ಕೆ ಅವ್ರ ಮನೆ ಹತ್ತಿರ ಇರೋ ಒಂದು ಫಂಕ್ಷನ್ ಹಾಲ್ದಾಗ ಅಷ್ಟು ಸಿಂಪಲ್ಲಾಗಿ ಮಾಡ್ಬೇಕಂಥೇಳಿ ಇಟ್ಕೊಂಡಿದ್ರು. ನೇಮಿಂಗ್ ಸೆರೆಮನಿನ ಜಾಸ್ತಿ ಜನ ಯಾರನ್ನೂ ಕರೆದಿರಲಿಲ್ಲ ಅಂತ ಅವರ ರಿಲೇಟಿವ್ಸ್ನ ಅಷ್ಟೇ ಕರೆದಿದ್ರು. ಇವಾಗ ಬಂದ್ರೆ ನೋಡ್ರಿ ಅವಂಗ ನಾವು ಮನ್ಯಾಗ ಸಾಯಿ ಸಾಯಿ ಅಂಥೇಳಿ ಕರಿತೇವೆ. ಇವಾಗ ಎಲ್ಲರೂ ಸೇರಿನ ಹಾಲಕ್ಕೆ ಬಂದು ಅಲ್ಲೇ ಅವಂಗ ಕಿರಿಕಿರಿ ಆಗತ್ತಿತ್ತು ಮೈ ಮ್ಯಾಗ ತೊಗೊಂಡದಕ್ಕೆ. ಅದಕ್ಕೆ ಅಲ್ಲಿ ಕೆಳಗೆ ಹಾಕಿ ಗಾಳಿ ಬೀಸ್ಕೊತ ನಮ್ಮ ಚೀಕು ಚೆರ್ರಿ ಅವನ್ನ ಆಟ ಆಡ್ಸ್ಕೊತ ಕೂತಿದ್ರು. ಇನ್ನು ಸ್ವಲ್ಪ ಜನ ಬರೋರಿದ್ರು, ಅದಕ್ಕೆ ವೇಟ್ ಮಾಡತ್ತಿದ್ದು ನಾವು ಎಲ್ಲರೂ ಬಂದ್ಮ್ಯಾಗ ಫಂಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂಥೇಳಿ. ಡೆಕೋರೇಷನ್ನ ಯಾವ ರೀತಿ ಆಗೈತೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈ ರೀತಿ ಸಿಂಪಲ್ಲಾಗಿ ಡೆಕೋರೇಷನ್ನ ಮಾಡಿದ್ರು. ಅವನ ನೇಮ್ನ ಆಲ್ರೆಡಿ ರಿವೀಲ್ ಮಾಡಿಬಿಟ್ಟಿದ್ರು, ಅದಕ್ಕೇನು ಕವರ್ ಮಾಡಿರಲಿಲ್ಲ ಅವ್ರ. ಸ್ವಯಂ ಅಂತ ಹೆಸರಿಡವ್ರತಾರ ಅವಂಗ. ಇವಾಗ ರಿಲೇಟಿವ್ಸ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದ್ಮ್ಯಾಗ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರು. ಏನೋ ಕೆಲವೊಂದು ಅವರು ಪದ್ಧತಿ ಪ್ರಕಾರ ಏನೇನೋ ಪೂಜೆ ಅದು ಮಾಡತ್ತಿದ್ರು. ಸೊ ನೋಡ್ರಿ ಯಾವ ರೀತಿ ಎಲ್ಲ ಮಾಡ್ಯಾರ ಅಂಥೇಳಿ. ಇವಾಗ ಅವ್ರ ಅತ್ತಿಗಳು ಇಬ್ಬರು ಸೇರಿ ಅವನ್ನ ತೊಟ್ಲಾಗ ಹಾಕೋ ಕಾರ್ಯಕ್ರಮ ಮಾಡತ್ತಾರು. ಫಸ್ಟ್ಗೆ ಅವನ ಹೆಸರು ಕೂಗೋಕ್ಕಿಂತ ಮುಂಚೆ ಇಲ್ಲೇ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಕೆಳಗಿಂದ ಮ್ಯಾಗ, ಮ್ಯಾಗಿಂದ ಕೆಳಗೆ ಅವನ ದೇವ್ರುಗಳ ಹೆಸರುಗಳೇ ಮೊದಲ ಕೂಗಬೇಕು. ಆಮೇಲೆ ಅವ್ರ ಅಜ್ಜಗಳ ಹೆಸರ, ಅವ್ರ ಅಜ್ಜಿಗಳ ಹೆಸರ, ಈ ರೀತಿ ದೇವ್ರುಗಳ ಮನೆ ದೇವ್ರ ಅದೆಲ್ಲ ಹೆಸರು ಕೂಗಿದ ಮ್ಯಾಗ ಆಮೇಲೆ ನಿಜವಾದ ತೊಟ್ಲಾಗ ಹಾಕಿದ ಮ್ಯಾಗ ನಿಜವಾದ ಹೆಸರು ಕೂಗ್ತಾರು.
ಇವಾಗ ಹೆಸರಿಡು ಕಾರ್ಯಕ್ರಮ ಎಲ್ಲ ಮುಗೀತು. ಇವಾಗ ಫೋಟೋ ವಿಡಿಯೋಸ್ ತಗೊಳ್ಳೋ ಸ್ಟಾರ್ಟ್ ಆಗಿತ್ತು. ಎಲ್ಲರೂ ಗಿಫ್ಟ್ಸ್ ಎಲ್ಲ ಕೊಟ್ಟ ಅವಂಗ ತೊಟ್ಲ ತಗೋತಿದ್ರು. ಈ ಫಂಕ್ಷನ್ ಒಳಗೆ ಜಾಸ್ತಿ ಎಂಜಾಯ್ ಮಾಡಿದಂದ್ರೆ ನಮ್ಮ ಚಿಕ್ಕು ಮತ್ತು ಚೆರಿನ ಪಾಪು ಅಂಥೇಳಿ ಅವನ್ನ ತೊಟ್ಲ ಬಿಟ್ಟ ಅಳಿಗಾಡಲಾಗಿರೋರ. ಮತ್ತು ಬರೀ ಊಟಕ್ಕೆ ಏನೇನೈತಿ ಅಂಥೇಳಿ ನೋಡೋಣ. ಊಟಕ್ಕೆ ಶಾವಿಗೆ ಪಾಯಸ ಮಾಡಿಸಿದ್ರು, ಆಮೇಲೆ ಮಿಕ್ಸ್ ಭಾಜಿ ಪಲ್ಯ, ಚಪಾತಿ, ಅನ್ನ, ಸಾಂಬಾರು ಎಲ್ಲ ಮಾಡಿಸಿದ್ರು. ಇಲ್ಲೇ ನಮ್ಮ ಚಿಕ್ಕುನು ಚೆರಿನೂ ಊಟ ಮಾಡತ್ತಿದ್ಲು. ಚಿಕ್ಕುಗೆ ಮತ್ತು ನಮ್ಮ ಮಮ್ಮಿ ಮತ್ತು ಆಂಟಿ ಕೂಡ ಊಟ ಮಾಡ್ಸಾತಿದ್ರು. ಆಕಿದ ಊಟಕ್ಕೆ ಒಂದು ಕಿರಿಕಿರಿ ರೀಪ. ಆಮೇಲೆ ಇವಾಗ ನಾವು ಫಂಕ್ಷನೆಲ್ಲ ಮುಗಿಸ್ಕೊಂಡು ನಮ್ಮ ಮಮ್ಮಿನೂ ಕರ್ಕೊಂಡ ಊರಿಗೆ ಹೊಂಟೆವು. ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಮುಂದಿತ್ತು, ಅದಕ್ಕಾಗಿ. ಸೊ ನನಗೂ ಹೆಲ್ಪ್ ಆಗ್ತೈತಿ ಅಂಥೇಳಿ ನಮ್ಮ ಮಮ್ಮಿನೂ ಒಬ್ಬರೇ ಇರ್ತಾರಲ್ಲ, ಅದಕ್ಕೆ ಅವ್ರನ್ನೂ ಕರ್ಕೊಂಡು ಹೋಗಬೇಕು ಅಂಥೇಳಿ ಕರ್ಕೊಂಡು ಹೊಂಟಿದ್ದು. ಇವಾಗ ಇಲ್ಲೇ ಟೀ ಕುಡಿಯೋಕೆ ಸ್ಟಾಪ್ ಮಾಡಿದ್ದು. ಎಲ್ಲರೂ ಕೂಡಿ ಟೀ ಕುಡ್ದ ಆಮೇಲೆ ನಾವು ಮನೆಗೆ ಬಂದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.